ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRN ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ಭಾರತದ ಭೌಗೋಳಿಕ ಸ್ಥಾನ ಈ ಒಂದು ವಿಷಯದ ಮೇಲೆ ಹೋದ ಕ್ಲಾಸಲ್ಲಿ ನಾನು 2 ತರಗತಿಗಳನ್ನು ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಆಗಿ ಅದರದ ಮುಂದುವರೆದಂತಹ ವಿಷಯ ಇದಾಗಿರ್ತೈತಿ. ಭಾರತದ ಸ್ಥಾನ, ಹಾಗೆ ಭಾರತದ ಎಷ್ಟು ದೇಶಗಳೊಂದಿಗೆ ಭೂಗಡಿಗಳು ಹಂಚಿಕೊಂಡಿದೆ, ಹಾಗೆ ಭಾರತದ ಒಂದು ವಿಸ್ತೀರ್ಣ, ಈ ಎಲ್ಲ ಒಂದು ವಿಷಯದ ಕುರಿತು ಹೋದ ಕ್ಲಾಸಲ್ಲಿ ಅಂದರೆ ಪಾರ್ಟ್ 1 ಪಾರ್ಟ್ 2 ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಆ ಎಲ್ಲ ಒಂದು ವಿಷಯಗಳು ಈ ಒಂದು ಕ್ಲಾಸ್ ಪಾರ್ಟ್ 1ನಲ್ಲಿ ಮತ್ತು ಪಾರ್ಟ್ 2ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಯಾರ ತರಗತಿಗಳು ನೋಡ್ಕೊಂಡಿಲ್ವೋ ಆ ತರಗತಿಯನ್ನು ನೋಡ್ಕೊಂಡು ಈ ತರಗತಿಯನ್ನು ವೀಕ್ಷಿಸಿ. ಈ ಒಂದು ಟಾಪಿಕ್ ಬಂದುಬಿಟ್ಟು ಯಾರೆಲ್ಲ PSTR, GPSTR, HSTR ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಅವರಿಗೆ ಈ ಒಂದು ವಿಷಯ ಯೂಸ್ ಆಗುತ್ತೆ. ಇದು ನಮ್ಮ GK ಸಿಲೆಬಸ್ಗೆ ಅಂದರೆ ಸಾಮಾನ್ಯ ಪತ್ರಿಕೆ ಏನು ಬರುತ್ತೆ ಆ ಒಂದು ಸಾಮಾನ್ಯ ಪತ್ರಿಕೆಗೆ ಇರುವಂಥ ಒಂದು ಟಾಪಿಕ್ ಆಗಿರ್ತೈತೆ. ನೋಡಿರಿ, ಭಾರತ ಎಷ್ಟು ದೇಶಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿದೆ ಅಂಥೇಳಿ ಅದೆಲ್ಲ ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಇವಾಗ ಭಾರತ ದೇಶದ ಅಂತಾರಾಷ್ಟ್ರೀಯ ಗಡಿರೇಖೆಗಳ ಬಗ್ಗೆ ತಿಳ್ಕೊಳ್ಳೋಣ. ಭಾರತವು ಪ್ರಮುಖವಾಗಿ 2 ಭೂಗಡಿ ಮತ್ತು 1 ಜಲಗಡಿಯನ್ನು ಹೊಂದಿದೆ. ಟೋಟಲ್ ಆಗಿ 3 ಗಡಿಗಳನ್ನು ಹೊಂದಿದೆ. 2 ಭೂಗಡಿ, 1 ಜಲಗಡಿ. ಅವು ಯಾವುವಂದರೆ ಒಂದು ರ್ಯಾಡ್ಕ್ಲಿಫ್ ಪಾಕ್ ಜಲಸಂಧಿ, ಮ್ಯಾಕ್ಮೋಹನ್ ಜಲಸಂಧಿ. ಇವಾಗ ರ್ಯಾಡ್ಕ್ಲಿಫ್ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಮತ್ತು ಪಾಕಿಸ್ತಾನ ನಡುವೆ ರ್ಯಾಡ್ಕ್ಲಿಫ್ ರೇಖೆಯನ್ನು ನಾವು ನೋಡ್ತೀವಿ. 1947 ಆಗಸ್ಟ್ 17ರಂದು ಈ ಒಂದು ರ್ಯಾಡ್ಕ್ಲಿಫ್ ಗಡಿ ರೇಖೆಯನ್ನು ಎಳೆಯಲಾಗಿದೆ. ಭಾರತ ಮತ್ತು ಯಾವ ದೇಶಗಳ ಮಧ್ಯೆ ಎಳೆಯಲಾಗಿದೆ ಅಂತ ಕೇಳ್ತಾರೆ. ಭಾರತ ಮತ್ತು ಪಾಕಿಸ್ತಾನ. ಯಾವ ರೇಖೆ ಎಳೆಯಲಾಗಿದೆ ಅಂತ ಕೂಡ ಕೇಳ್ತಾರೆ. ಅದು ರ್ಯಾಡ್ಕ್ಲಿಫ್ ರೇಖೆ. ಎಷ್ಟರಲ್ಲಿ ಅಂದರೆ 1947 ಆಗಸ್ಟ್ 17ರಂದು ಈ ಒಂದು ಗಡಿ ರೇಖೆಯನ್ನು ಎಳೆಯಲಾಗಿದೆ. ಈ ರೇಖೆಯು ಗುಜರಾತ್ನಿಂದ ಟಿಬೇಟ್ನವರೆಗೆ ಸಾಕ್ತೈತಿ. ಈ ರೇಖೆ ಏನು ಮಾಡ್ತೈತಿ, ಗುಜರಾತ್ನಿಂದ ಟಿಬೇಟಿನವರೆಗೆ ಏನು ಮಾಡ್ತೈತಿ, ಈ ಒಂದು ರ್ಯಾಡ್ಕ್ಲಿಫ್ ರೇಖೆ ಸಾಕ್ತೈತಿ. ಈ ರೇಖೆಯನ್ನು ಯಾರು ಎಳೆದ್ರು, ಯಾರು ಗುರುತಿಸಿದ್ರು ಅಂದರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಹೆಸರ ಮೇಲೆ ಈ ಒಂದು ರೇಖೆಯನ್ನು ಗುರುತಿಸಿದ್ದಾರೆ. ಅವರ ಹೆಸರು ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಅವ್ರು ಹೇಳಿದ್ದರಿಂದ ಅದಕ್ಕೆ ರ್ಯಾಡ್ಕ್ಲಿಫ್ ರೇಖೆ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಅವರ ಒಂದು ಅಧ್ಯಕ್ಷದಲ್ಲಿ ಭಾರತೀಯ ಗಡಿ ಸಮಿತಿ ಏನು ಮಾಡ್ತಿತ್ತು, ಈ ಒಂದು ರೇಖೆಯನ್ನು ಎಳೆಯಲಿಕ್ಕೆ ನಿರ್ಧಾರ ಮಾಡ್ತೈತೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಎಷ್ಟು ಗಡಿ ರೇಖೆ ಇದೆ ನೋಡ್ರಿ, 3310 ಕಿಲೋಮೀಟರ್ ಗಡಿ ಇದ್ದು ರ್ಯಾಡ್ಕ್ಲಿಫ್ ರೇಖೆಯು 2910 ಕಿಲೋಮೀಟರ್ ಎಷ್ಟಿದೆ, ಉದ್ದ ಇದೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಎಷ್ಟಿದೆ, 3310 ಕಿಲೋಮೀಟರ್ ಗಡಿ ಇದೆ. ಆದರೆ ಅದು ಎಳೆದಿರೋದೆಷ್ಟು, 2910 ಕಿಲೋಮೀಟರ್ ಈ ಒಂದು ರ್ಯಾಡ್ಕ್ಲಿಫ್ ರೇಖೆಯನ್ನು ಗುರುತಿಸಿದ್ದಾರೆ. ಭಾರತವು ಸ್ವತಂತ್ರ ಪಡೆದ ನಂತರ ಮುಸ್ಲಿಂ ಜನಾಂಗದವರು ಏನು ಮಾಡ್ತಾರೆ, ಹೆಚ್ಚು ಜನಸಂಖ್ಯೆ ಇರುವ ಭಾಗವನ್ನು ಪಾಕಿಸ್ತಾನ ಅಂತೇಳಿ ಗುರುತಿಸ್ತಾರೆ. ಹಿಂದೂಗಳು ಹೆಚ್ಚಾಗಿರುವ ಭಾಗವನ್ನು ಭಾರತ ಅಂತೇಳಿ ಗುರುತಿಸಿ ಈ ಒಂದು ಗಡಿ ರೇಖೆಯನ್ನು ಎಳಿತಾರೆ. ಯಾವೊಂದು ನಮಗೇನು ಸ್ವತಂತ್ರ ಸಿಗ್ತದಲ್ಲ ಆ ಸ್ವತಂತ್ರ ಸಿಕ್ಕಿದ ಮೇಲೆ ಯಾವೊಂದು ಪ್ರದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿದ್ರು ಅದಕ್ಕೆ ಪಾಕಿಸ್ತಾನ ಅಂತೇಳಿ ವಿಂಗಡಣೆ ಮಾಡಿದ್ರು. ಯಾವೊಂದು ಕಡೆ ಹಿಂದೂಗಳ ಜನಸಂಖ್ಯೆ ಹೆಚ್ಚಿದನು ಆವಾಗ ಹಿಂದೂಸ್ತಾನ್ ಅಥವಾ ಭಾರತ ಅಂತೇಳಿ ಆ ಒಂದು ಗಡಿ ರೇಖೆಯನ್ನು ಗುರುತಿಸ್ತಾರೆ. 1947ರಲ್ಲಿ ಭಾರತದ ಸ್ವತಂತ್ರ ಬಂದ ನಂತರ ಕಾಶ್ಮೀರದಲ್ಲಿ ದೊರೆ ಹರಿಸಿಂಗ್ ಅವರ ಆಳ್ವಿಕೆ ಏನು ಮಾಡ್ತಾ ಇರ್ತಾರೆ. ಈ ಒಂದು ರಾಜನು ಯಾವ ದೇಶಕ್ಕೂ ಸೇರದೆ ಏನು ಮಾಡಬೇಕು, ಸ್ವತಂತ್ರವಾಗಿರಬೇಕು ಅಂತೇಳಿ ಬಯಸ್ತಾನೆ. 1947ರಲ್ಲಿ ಏನು ಭಾರತಕ್ಕೆ ಸ್ವತಂತ್ರ ಸಿಗ್ತದಲ್ಲ ಆ ಒಂದು ಸಮಯದಲ್ಲಿ ಕಾಶ್ಮೀರದಲ್ಲಿ ರಾಜ ಇರ್ತಾನೆ, ಅವನು ಹರಿಸಿಂಗ್ ಅಂತೇಳಿ. ಅವನೇನು ಮಾಡ್ತಾನೆ, ಯಾವೊಂದು ಪ್ರದೇಶಕ್ಕೂ ನಾನು ಸೇರಬಾರ್ದು, ಸ್ವತಂತ್ರವಾಗಿರಬೇಕು ಅಂತೇಳಿ ಬಯಸ್ತಾನೆ. ಆದರೆ ಪಾಕಿಸ್ತಾನದ ಬುಡಕಟ್ಟು ಜನರು ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಏನಾಗ್ತಾರೆ, ಮುಂದಾಗ್ತಾರೆ. ಆದರೆ ಪಾಕಿಸ್ತಾನದವ್ರು ಏನು ಮಾಡ್ತಾರೆ ಅಂದರೆ ಆ ಒಂದು ಪ್ರದೇಶವನ್ನು ವಶಪಡಿಸ್ಕೋಬೇಕು, ನಮಗೆ ನಮ್ಮ ವಶದಲ್ಲಿ ಇಟ್ಕೋಬೇಕು ಅಂತ ಏನು ಮಾಡ್ತಾರೆ, ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹರಿಸಿಂಗನು ಏನು ಮಾಡ್ತಾನೆ ಅಂದರೆ ಭಾರತದ ಸಹಾಯವನ್ನು ಕೋರ್ತಾನೆ. ಭಾರತಕ್ಕೆ ಸೇರ್ಪಡೆಯಾಗಲು ಅವನು ಅವಾಗೆ ಒಪ್ತಾನೆ. ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಮತ್ತು ಹರಿಸಿಂಗನ ನಡುವೆ ಏನಾಗ್ತೈತಿ, ಒಂದು ಒಪ್ಪಂದ ಏರ್ಪಡ್ತೈತಿ. ಹರಿಸಿಂಗನು ಏನು ಮಾಡ್ತಾನೆ, 1947 ಅಕ್ಟೋಬರ್ 26ರಂದು ಏನು ಮಾಡ್ತಾನೆ, ವಿಲೀನ ಒಪ್ಪಂದ ಅಂದರೆ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಅಂದರೆ ವಿಲೀನ ಒಪ್ಪಂದಕ್ಕೆ ಏನು ಮಾಡ್ತಾನೆ, ಅವಾಗ ಸಹಿ ಹಾಕ್ತಾನೆ. ಈ ಮೂಲಕ ಜಮ್ಮು ಕಾಶ್ಮೀರ ಏನಾಯಿತು, ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು.
1947 ಅಕ್ಟೋಬರ್ 27ರಂದು ಏನು ಮಾಡ್ತೈತಿ ಇದು ಜಾರಿಗೆ ಬರ್ತೈತಿ. ಪ್ರತಿ ವರ್ಷ ಅಕ್ಟೋಬರ್ 26 ಏನು ಮಾಡ್ತಾರೆ ಅಸೋಸಿಯೇಷನ್ ಡೇ ಅಂಥೇಳಿ ಮಾಡ್ತಾರೆ, ಅಂದರೆ ವಿಲೀನ ಒಪ್ಪಂದ ಡೇ ಅಂಥೇಳಿ ಮಾಡ್ತಾರೆ. ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾಗ್ತೈತಿ ಯುದ್ಧ ಆಗ್ತೈತಿ. ಕಾಶ್ಮೀರ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ, ಕಾಶ್ಮೀರ ಭಾರತಕ್ಕೆ ಸೇರಿತ್ತಲ್ಲ, ಆ ಒಂದು ವಿಷಯಕ್ಕಾಗಿ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗ್ತೈತಿ. ವಿಶ್ವಸಂಸ್ಥೆ ಅವಾಗ ಏನು ಮಾಡ್ತೈತಿ ಮಧ್ಯ ಬರ್ತೈತಿ. ನಂತರ ಯುದ್ಧ ನಿಂತೋಯ್ತೈತಿ. ವಿಶ್ವಸಂಸ್ಥೆ ಬಂದು ಮಧ್ಯ ಪ್ರವೇಶಿಸಿದ ಮೇಲೆ ಯುದ್ಧ ನಿಲ್ತದಲ್ಲಿಗೆ. ಆದರೆ ಪಾಕಿಸ್ತಾನದವರು ಆಕ್ರಮಿಸಿದ ಕಾಶ್ಮೀರ ಭಾಗ ಏನಂತೀವಿ ಇದಕ್ಕೆ ಪಾಕ್ ಆಕ್ರಮಿತ ಪ್ರದೇಶ ಅಂಥೇಳಿ ಉಳಿದಿದೆ. ಅವ್ರೇನು ಆಕ್ರಮಣ ಮಾಡಿದ್ರಲ್ಲ ಅದಕ್ಕೇನಂತೀವಿ ಪಾಕ್ ಆಕ್ರಮಿತ ಪ್ರದೇಶ ಅಂಥೇಳಿ ಉಳಿದಿದೆ. ಈ ಭಾಗವನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ POK ಅಂಥೇಳಿ ಕರಿತೀವಿ, ಅಂದರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂಥೇಳಿ ಅಥವಾ ಆಜಾದ್ ಕಾಶ್ಮೀರ್ ಅಂತ ಕೂಡ ಅದನ್ನು ಕರೀತಾರೆ. ಯುದ್ಧ ನಿಲುಗಡೆ ರೇಖೆಯೇ ಇಂದಿನ ನಿಯಂತ್ರಣ ರೇಖೆಯಾಗಿದೆ. ಈ ಒಂದು ರೇಖೆಯು ಎರಡು ರಾಷ್ಟ್ರಗಳ ಸಂಘರ್ಷಣೆಯಿಂದ ಕೂಡಿದ್ದು ಅದನ್ನು ಏನಂತೀವಿ ನಾವು ಲೈನ್ ಆಫ್ ಕಂಟ್ರೋಲ್ ಬದಲಿಗೆ ಲೈನ್ ಆಫ್ ಫೈರ್ ಅಂತ ಕೂಡ ಕರಿತೀವಿ. ಹಾಗೆ ಯಾಕೆ ಕರಿತೀವಿ ಅಂತಂದರೆ ಪದೇ ಪದೇ ಎರಡೂ ರಾಷ್ಟ್ರಗಳ ನಡುವೆ ಏನಾಗ್ತೈತೆ ಸಂಘರ್ಷ ಆಗ್ತಾ ಇರ್ತೈತೆ, ಅದಕ್ಕೋಸ್ಕರ ಅದಕ್ಕೇನಂತೀವಿ ಲೈನ್ ಆಫ್ ಫೈರ್ ಅಂಥೇಳಿ ಕರಿತೀವಿ. ಇಷ್ಟು ಇದ್ರ ಬಗ್ಗೆ ಆಯಿತು, ರ್ಯಾಡ್ ಕ್ಲಿಪ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ಒಂದು ಭಾಗದಲ್ಲಿ ಏನು ಮಾಡೋಣ, ಪಾಕ್ ಜಲಸಂಧಿ. ಇದ್ರ ಬಗ್ಗೆನೇ ಇಲ್ಲೇ ಹೇಳ್ಬಿಡ್ತೀನಿ, ಯಾಕಂದರೆ ಮತ್ತೆ ಸ್ವಲ್ಪ ಇದಾಗ್ತೈತೆ. ಇವಾಗ ಪಾಕ್ ಜಲಸಂಧಿ ನೋಡಿರಿ, ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ರ್ಯಾಡ್ ಕ್ಲಿಪ್ ಆದರೆ ಈಗ ಪಾಕ್ ಜಲಸಂಧಿ ಇದು ಜಲಸಂಧಿ. ಮ್ಯಾಕ್ಮೋಹನ್ ಮತ್ತು ರ್ಯಾಡ್ ಕ್ಲಿಪ್ ಎರಡು ಭೂಗಡಿ ಆದರೆ ಇದೊಂದು ಜಲಗಡಿ ಇದೆ ನೋಡಿರಿ. ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಅಂದರೆ ಪಾಕ್ ಜಲಸಂಧಿ. ಇಲ್ಲಿನ ಮನ್ನಾರ್ ಅಖಾತ್ ಕೂಡ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸ್ತೈತೆ. ಪಾಕ್ ಜಲಸಂಧಿ ಯಾವ ಒಂದು ರಾಷ್ಟ್ರವನ್ನು ಬೇರ್ಪಡಿಸುತ್ತೆ ಅಂದರೆ ಭಾರತ ಮತ್ತು ಶ್ರೀಲಂಕಾ. ಹೆಸರಲ್ಲಿ ಪಾಕ್ ಇದೆ, ಆದರೆ ಇಲ್ಲಿ ಭಾರತ ಮತ್ತು ಶ್ರೀಲಂಕಾವನ್ನು ಇದು ಬೇರ್ಪಡಿಸ್ತೈತೆ. ಇಲ್ಲಿನ ಮನ್ನಾರ್ ಅಖಾಡ್ ಕೂಡ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂತಹ ಒಂದು ಪ್ರದೇಶ ಆಗಿರ್ತೈತೆ. ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಅಖಾಡ್ ಮಧ್ಯದಲ್ಲಿ ತಮಿಳುನಾಡಿನ ಧನುಷ್ಕೋಟಿನಿಂದ ಶ್ರೀಲಂಕಾದ ತಲೈ ಮನ್ನಾರ್ನನ್ನು ಸೇರಿಸುವಂತಹ ಆಡಮ್ ಸೇತುವೆ, ಅದಕ್ಕೆ ರಾಮ ಸೇತುವೆ ಅಂತ ಕೂಡ ಕರಿತೀವಿ. ಆವಾಗ ಏನಾಗ್ತೈತೆ ರಾಮ ಸೇತುವೆಯನ್ನು ನಿರ್ಮಿಸ್ತಾರೆ. ಈ ಮೂಲಕ ಭಾರತ ಮತ್ತು ಶ್ರೀಲಂಕಾ ನಡುವೆ ಸಂಪರ್ಕ ದೂರ ಏನಾಗ್ತೈತೆ ಕಡಿಮೆಗೊಳಿಸಲಾಗ್ತೈತೆ. ಮೂಲಕ ಏನಾಯಿತು ಈ ಆಡಮ್ ಸೇತುವೆ ಮೂಲಕ ರಾಮ ಸೇತುವೆ ಮೂಲಕ ಏನು ಮಾಡಲಾಯಿತು ಅಂದರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಏನು ದೂರ ಆಯ್ತಲ್ಲ ಆ ದೂರವನ್ನು ಕಡಿಮೆಗೊಳಿಸ್ಲಿಕ್ಕೆ ಇದು ಸಹಾಯಕ ಆಗ್ತೈತಿ. ಇತ್ತೀಚೆಗೆ ಭಾರತ ಸರ್ಕಾರವು ಸೇತು ಸಮುದ್ರಂ ಯೋಜನೆಯ ಮೂಲಕ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ನಡುವೆ ಏನು ಮಾಡ್ತೈತೆ ಸಂಪರ್ಕ ಕಲಿಸುವಂಥ ಒಂದು ಯೋಜನೆ ಕೂಡ ಕೈಗೊಂಡಿದೆ. ಇವಾಗ ಸೇತು ಸಮುದ್ರಂ ಯೋಜನೆ ಅಂದರೆ ಏನು ನೋಡ್ರಿ, ಅರಬ್ಬಿ ಸಮುದ್ರದ ಕಡೆಯಿಂದ ಬರುವಂಥ ಹಡಗುಗಳು ಹಿಂದೂ ಮಹಾಸಾಗರದ ಮೂಲಕ ಏನು ಮಾಡ್ತವೆ ಬಂಗಾಳ ಕೊಲ್ಲಿ ಅಥವಾ ಪೂರ್ವ ಭಾಗದ ರಾಷ್ಟ್ರಗಳ ಕಡೆಗೆ ಶ್ರೀಲಂಕಾ ಬಳಸಿಕೊಂಡು ಹೋಗಬೇಕು. ಏನು ಮಾಡಬೇಕು, ಅರಬ್ಬಿ ಸಮುದ್ರದ ಕಡೆಯಿಂದ ಬರುವಂಥ ಹಡಗುಗಳು ಏನು ಮಾಡ್ತವೆ ಹಿಂದೂ ಮಹಾಸಾಗರದ ಮೂಲಕ. ಇಲ್ಲಿ ನೋಡ್ರಿ ಒಂದು ನಕ್ಷೆ ತೆಗೆತೀನಿ ಭಾರತದ್ದು. ಇದು ಭಾರತದ ಒಂದು ದಕ್ಷಿಣ ಭಾಗದಲ್ಲಿರುವಂಥ ಒಂದು ನಕಾಶೆ ನೋಡ್ರಿ. ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಿದ್ರಿ. ಇಲ್ಲಿ ಏನು ಬರ್ತೈತೆ ಬಂಗಾಳ ಕೊಲ್ಲಿ ಬರ್ತೈತೆ, ಇಲ್ಲಿ ಅರಬ್ಬಿ ಸಮುದ್ರ ಬರ್ತೈತೆ. ಅವಾಗ ಏನು ಮಾಡಬೇಕಿತ್ತು, ಅರಬ್ಬಿ ಸಮುದ್ರದ ಕಡೆಯಿಂದ ಬರುವಂಥ ಹಡಗುಗಳು ಏನು ಮಾಡ್ತಿದ್ವು ಹಿಂದೂ ಮಹಾಸಾಗರದ ಮೂಲಕ. ನೋಡ್ರಿ ಹಿಂದೂ ಮಹಾಸಾಗರ ಬರ್ತೈತೆ, ಇಲ್ಲಿ ಬರ್ತೈತೆ ಹಿಂದೂ ಮಹಾಸಾಗರದ ಮೂಲಕ, ಅಂದರೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದ ಮೂಲಕ ಏನು ಮಾಡ್ತಾಯಿದ್ವು ಬಂಗಾಳ ಕೊಲ್ಲಿಯನ್ನು ಅಥವಾ ಪೂರ್ವ ಭಾಗದ ರಸ್ತೆಗಳ ಕಡೆಗೆ ಏನು ಮಾಡ್ತಿದ್ವು ಶ್ರೀಲಂಕಾ ಬಳಸ್ಕೊಂಡು ಹೋಗಬೇಕಾಯಿತು. ಇದು ಏನಾಗ್ತೈತೆ, ಇದು ತಪ್ಪಿದರೆ 650 ಕಿಲೋಮೀಟರ್ ಕ್ರಮಿಸಲು ಕೋಟ್ಯಾಂತರ ರೂಪಾಯಿ ಮೌಲ್ಯದಿಂದನೇ ಉಳಿತಾಯವಾಗಲಿ. ಇದನ್ನು ಹಿಂಗೆ ಮಾಡಿದರೆ ಇದೇನಾಗ್ತೈತೆ, ಇದು ಫೇರ್ ಆಗುತ್ತೆ. ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಲಾಂಗ್ ಆಗುತ್ತೆ. ಅದನ್ನು ಕ್ರಮಿಸಲು ಏನು ಮಾಡ್ತಾರೆ, ಒಂದು ದುಡ್ಡಿನ ಅಥವಾ ಇಂಧನದ ಮೌಲ್ಯ ಉಳಿಸ್ಬೇಕು ಅಂಥೇಳಿ ಈ ಒಂದು ರಾಮ ಸೇತುವೆ ಯೋಜನೆ ಮಾಡ್ತಿದ್ರು. ಈ ಉದ್ದೇಶದಿಂದ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಏನು ಮಾಡಲಾಗಿದೆ, ಮನ್ನಾರ್ ಕೊಲ್ಲಿ ಪಾಕ್ ಜಲಸಂಧಿಯಿಂದ ಆಳ ಹೆಚ್ಚಿಸಬೇಕು, ಆಗ ದೊಡ್ಡ ಹಡಗುಗಳು ಈ ಮಾರ್ಗದಲ್ಲಿ ಚಲಿಸಬೇಕು ಅಂತ ಏನು ಮಾಡ್ತಾರೆ ರಾಮ ಸೇತುವೆ ಯೋಜನೆಯನ್ನು ಹಮ್ಮಿಕೊಂಡಿದೆ.
ಇಷ್ಟು ಇದ್ರ ಬಗ್ಗೆ ಆಯಿತು. ಪಾಕ್ ಜಲಸಂಧಿ ಬಗ್ಗೆ ಆಯಿತು. ಇವಾಗ ಮ್ಯಾಕ್ ಮೋಹನ್ ಜಲಸಂಧಿ ನೋಡಿರಿ, ಇದು ಕೂಡ ಒಂದು ಭೂಗಡಿಯಾಗಿರ್ತೈತೆ. ಭಾರತ ಮತ್ತು ಚೀನಾಗಳ ಮಧ್ಯೆ ಏನು ಮಾಡಲಾಗಿದೆ, ಈ ಒಂದು ಗಡಿಯನ್ನು ಹಿಡಿಯಲಾಗಿದೆ. ಈ ಗಡಿಯು ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ ಪ್ರದೇಶದ ಗಡಿ ಉದ್ದಕ್ಕೆ ಏನು ಮಾಡಲಾಗ್ತೈತೆ, ಈ ಒಂದು ಮ್ಯಾಕ್ ಮೋಹನ್ ಗಡಿ ಹಾದು ಹೋಗ್ತೈತೆ. ಇದು ಎಷ್ಟಿದೆ ಅಂದರೆ 3840 ಕಿಲೋಮೀಟರ್ ಉದ್ದವಿರುವಂತಹ ಈ ಒಂದು ಗಡಿ ರೇಖೆಯಾಗಿದೆ. ಈ ಒಂದು ರೇಖೆಯನ್ನು ನಂತರ ದಿನಗಳಲ್ಲಿ ಮ್ಯಾಕ್ ಮೋಹನ್ ರೇಖೆ ಅಂಥೇಳಿ ಕರೆಯಲಾಯಿತು. ನೋಡಿರಿ, ಹೆನ್ರಿ ಮ್ಯಾಕ್ ಮೋಹನ್ ಅವರು ಬ್ರಿಟಿಷ್ ಇಂಡಿಯಾದ ವಿದೇಶಾಂಗ ಕಾರ್ಯದರ್ಶಿಗೆ ಕಾರ್ಯನಿರ್ವಹಿಸ್ತಿದ್ದರು. ಅವರ ಹೆಸರಿನಲ್ಲಿ ಈ ಒಂದು ಮ್ಯಾಕ್ ಮೋಹನ್ ರೇಖೆ ಗುರುತಿಸಿದ್ದಾರೆ. ಇವರು ಭಾರತ ಮತ್ತು ಚೀನಾದ ನಡುವೆ ಗಡಿ ರೇಖೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಹಾಗಾಗಿ ಈ ಒಂದು ಗಡಿಗೆ ಏನು ಮಾಡ್ತಾರೆ, ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತೇಳಿ ಕರೀತಾರೆ. ನೋಡ್ರಿ, ಇಲ್ಲಿ ಮ್ಯಾಕ್ ಮೋಹನ್ ಗಡಿ ರೇಖೆ ಇಲ್ಲಿದೆ ನೋಡ್ರಿ. ಚೀನಾ ದೇಶವು ಜಮ್ಮು ಕಾಶ್ಮೀರದ ಬಳಿಯ ಅಕ್ಷಯ್ ಚಿನ್ ಪ್ರದೇಶವನ್ನು ಕೂಡ ಆಕ್ರಮಿಸಿದೆ. ಚೀನಾ ದೇಶ ಏನು ಮಾಡ್ತಿತ್ತು, ಜಮ್ಮು ಕಾಶ್ಮೀರದಲ್ಲಿ ಬರುವಂತಹ ಅಕ್ಷಯ್ ಚಿನ್ ಅಂತ ಕರಿತೀವಲ್ಲ, ಅದನ್ನು ಕೂಡ ಇದೇನು ಮಾಡಿತ್ತು, ಚೀನಾ ಆಕ್ರಮಿಸ್ಕೊಂಡಿತ್ತು. 1962ರಲ್ಲಿ ಭಾರತ ಮತ್ತು ಚೀನಾದ ಮಧ್ಯೆ ಏನಾಗ್ತೈತಿ, ಒಂದು ಯುದ್ಧ ಆಗ್ತೈತೆ. ಭಾರತ ಮತ್ತು ಚೀನಾ ಯುದ್ಧದ ಸಂದರ್ಭದಲ್ಲಿ ಚೀನಾವು ಏನು ಮಾಡಿತ್ತು, ಭಾರತದ ಅರುಣಾಚಲ ಪ್ರದೇಶದ ಸ್ವಲ್ಪ ಭಾಗ ಮತ್ತು ಕಾಶ್ಮೀರದ ಅಕ್ಷಯ್ ಚಿನ್ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದರಿಂದ ಭಾರತ ಚೀನಾ ಯುದ್ಧ ಏನಾಗ್ತೈತೆ, ಪ್ರಾರಂಭ ಆಗ್ತೈತಿ. ಇತ್ತೀಚೆಗೆ ಚೀನಾ ದೇಶವು ಅರುಣಾಚಲ ಪ್ರದೇಶದ ಡೋಕ್ಲಾಮಾ ಬಳಿ ಈ ಒಂದು ಗಡಿ ರೇಖೆಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿನ ಭೂಪ್ರದೇಶವನ್ನು ಕೂಡ ಆಕ್ರಮಿಸುವಂಥ ಹುನ್ನಾರ ನಡೆಸ್ತಿತ್ತು. ಈ ಒಂದು ಗಡಿ ರೇಖೆಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೆನ್ಪಿಟ್ಕೋಬೇಕು. ಈಗ ಜಲಸಂಧಿಗಳು, ಯಾವ ದೇಶಗಳು ಯಾವ್ಯಾವ ಜಲಸಂಧಿ ಬೇರ್ಪಡಿಸ್ತವೆ ಅಂಥೇಳಿ. ಪಾಕ್ ಜಲಸಂಧಿ ಏನು ಮಾಡುತ್ತೆ, ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ. ಜಿಬ್ರಾಲ್ಟರ್ ಜಲಸಂಧಿ ಏನು ಮಾಡ್ತೈತೆ, ಜಿಬ್ರಾಲ್ಟರ್ ಜಲಸಂಧಿ ಆಫ್ರಿಕಾ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುತ್ತೆ. ಬೇರಿಂಗ್ ಜಲಸಂಧಿ ಏನು ಮಾಡ್ತೈತಿ, ಬೇರಿಂಗ್ ಜಲಸಂಧಿ ಅಮೇರಿಕ ಮತ್ತು ಏಷ್ಯಾವನ್ನು ಬೇರ್ಪಡಿಸುತ್ತೆ. ಡೇವಿಸ್ ಜಲಸಂಧಿ ಇದು ಉತ್ತರ ಅಮೆರಿಕ ಮತ್ತು ಗ್ರೀನ್ಲ್ಯಾಂಡನ್ನು ಬೇರ್ಪಡಿಸುತ್ತೆ. ಉತ್ತರ ಅಮೆರಿಕ ಮತ್ತು ಗ್ರೀನ್ಲ್ಯಾಂಡ್ ಬೇರ್ಪಡಿಸುವುದು ಡೇವಿಸ್ ಜಲಸಂಧಿ. ಡೆನ್ಮಾರ್ಕ್ ಜಲಸಂಧಿ ಏನು ಮಾಡುತ್ತೆ, ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್. ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್. ಭಾರತ ಮತ್ತು ಶ್ರೀಲಂಕಾದ ಪಾಕ್ ಜಲಸಂಧಿ ಗೊತ್ತಿದೆ. ಜಿಬ್ರಾಲ್ಟರ್ ಜಲಸಂಧಿ ಆಫ್ರಿಕಾ ಮತ್ತು ಯುರೋಪ್, ಹಾಗೆ ಬೇರಿಂಗ್ ಜಲಸಂಧಿ ಅಮೆರಿಕ ಮತ್ತು ಏಷ್ಯಾ. ಡೇವಿಸ್ ಜಲಸಂಧಿ ಉತ್ತರ ಅಮೆರಿಕ ಮತ್ತು ಗ್ರೀನ್ಲ್ಯಾಂಡ್. ಡೆನ್ಮಾರ್ಕ್ ಜಲಸಂಧಿ ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್. ಹಾಗಾದರೆ ಭಾರತ ದೇಶದ ತುದಿಗಳ್ಯಾವು ನೋಡ್ರಿ. ಭಾರತದ ಈ ರೀತಿ ಭಾರತ ದೇಶ ಇದೆ ಅಂತಂದರೆ ಈ ರೀತಿ ಭಾರತದ ದೇಶ ಇದೆ. ಉತ್ತರ ತುದಿ ಏನು ಮಾಡ್ತೀವಿ, ಇಂದಿರಾ ಕೋಲ್ ಅಂತ ಕರಿತೀವಿ. ದಕ್ಷಿಣ ತುದಿಗೆ ಇಂದಿರಾ ಪಾಯಿಂಟ್ ಅಥವಾ ಗ್ರೇಟ್ ನಿಕೋಬಾರ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ಏನು ಬರ್ತೈತೆ, ಈ ಕಡೆ ಪೂರ್ವ ಬರ್ತೈತೆ. ಪೂರ್ವದ ತುದಿಗೆ ಏನಂತೀವಿ ನಾವು, ಕಿಬಿತು, ಅರುಣಾಚಲ ಪ್ರದೇಶದ ಕಿಬಿತು ಅಂತ ಕರಿತೀವಿ. ಇಲ್ಲಿ ಪಶ್ಚಿಮ ಬರ್ತೈತೆ, ಈ ಕಡೆ ಏನು ಕರಿತೀವಿ ಗೋವರ್ಮೋಟಿ, ಇದು ಗುಜರಾತ್ನಲ್ಲಿ ಕಂಡು ಬರ್ತೈತೆ. ಇವು ತುದಿಗಳನ್ನ ನೆನ್ಪಿಟ್ಕೋಬೇಕು ಹೇಳ್ತಾರೆ. ಇಲ್ಲಿದೆ ನೋಡ್ರಿ ಇಂದಿರಾ ಕೂಲ್ ನೋಡಿ, ನಾರ್ತನ್ ಇಂಡಿಯನ್ ಕೂಲ್, ಸಿಯಾಚಿನ್ ಲಡಾಖ್ನಲ್ಲಿ ಇಲ್ಲಿ ಕಂಡು ಬರ್ತೈತಿ. ಇಲ್ಲಿದೆ ನೋಡ್ರಿ ಕಿಬಿತು, ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ ಕಿಬಿತು. ಆಮೇಲೆ ಈ ಕಡೆ ಕಂಡು ಬರೋದು ನೋಡ್ರಿ ಗೋಹರ್ ಮೋಟಿ, ಗುಜರಾತ್ನಲ್ಲಿ ಕಂಡು ಬರ್ತೈತೆ. ಈ ಕಡೆ ಕನ್ಯಾಕುಮಾರಿ ಅಥವಾ ಇಂದಿರಾ ಪಾಯಿಂಟ್, ಪಿಗ್ಮಿಲಿಯನ್ ಪಾಯಿಂಟ್ ಕಂಡು ಬರ್ತೈತೆ. ಇದು ತಮಿಳ್ನಾಡಿನಲ್ಲಿ ಕಂಡು ಬರ್ತೈತೆ. ಇಷ್ಟೇನಾಯಿತು ಭಾರತದ ಭೌಗೋಳಿಕ ಸ್ಥಾನ. ಅದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮೂರಾಗಿ ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ MCQ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಒಂದು ಟೀಚರ್ಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ, ಒಂದು PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಆ ಒಂದು
ಎಲ್ಲ ಎಕ್ಸಾಮ್ಗಳಿಗೆ ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅವರು ಈ ಒಂದು ಜಿ ಕೆ ಕ್ಲಾಸ್ಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.